ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೇನ್ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸರು ಹೋಗಿ ಬದ್ರಿನ್ ಹತ್ರ ಸುಭಾಷ ಭಾವ ಚಂಪಕ್ಕನ್ನ ಡೈವರ್ಸ್ ಕೊಟ್ಟು ಇನ್ನೊಂದ್ ಮದ್ವೆ ಆಗೋಕ್ ಹೋಯ್ತವ್ರಲ್ಲ, ನೀವು ಹಂಗೆಯ ಅಕ್ಕಂಗೆ ಡೈವರ್ಸ್ ಕೊಟ್ಟು ಇನ್ನೊಂದ್ ಮದ್ವೆ ಆದಿರಾ ಭಾವ ಅಂತ ಸರು ಕೇಳ್ಬೇಕಾದ್ರೆ ಭದ್ರ ಏನು ಅಂತ ಹೇಳಕ್ಕಾಗ್ದೆ ಯೋಚನೆ ಮಾಡ್ತಿರ್ತಾನೆ. ಯೋಳಿ ಭಾವ, ಸುಭಾಷ್ ಭಾವಂಗೆ ಈಗ ತಾನೇ 1 ತಿಂಗ್ಳು ಮುಂಚೆನೆಯ ಡೈವರ್ಸ್ ಆಯ್ತು. ಆದ್ರೆ ಅಷ್ಟ್ರಲ್ಲಿಯ ಸುಭಾಷ್ ಭಾವಂಗೆ ಬೇರೆ ಹುಡ್ಗಿನ ಮದ್ವೆ ಮಾಡಕ್ಕೆ ನೋಡ್ತಾವ್ರಲ್ಲ, ಅದೇ ತರನೆಯ ನೀವು ಅಕ್ಕನ್ ಜೊತೆ ಡೈವರ್ಸ್ ತಕೊಂಡ್ಮೇಕೆ ಇನ್ನೊಂದ್ ಮದ್ವೆ ಆದಿರಾ ಭಾವ ಯೋಳಿ ಅಂತ ಸರು ಕೇಳ್ಕತಾಳೆ. ಆಗ ಸರು ಕೇಳ್ತಿರೋ ಪ್ರಶ್ನೆಗೆ ಭದ್ರ ಉತ್ತರ ಕೊಡಕ್ಕಾಗ್ದೆ ಅಲ್ಲಿಂದ ಏನು ಮಾತಾಡ್ದೆ ಹೊಂಟೋಯ್ತಾನೆ. ಭಾವ ನಿತ್ಕಳಿ ಭಾವ, ಉತ್ತರ ಕೊಟ್ಟೋಗಿ ಅಂತ ಸರು ಕರಿತಾನೆ ಇದ್ರು ಸಹ ಕಿವಿಗ್ ಹಾಕಳ್ದೆ ಅವನ್ ಪಾಡ್ಗ ಅವನು ಒಯ್ತಾನೆ ಇರ್ತಾನೆ. ಹಂಗೆಯ ಒಂದ್ ಜಾಗದಾಗೆ ಹೋಗಿ ನಿತ್ಕೊಂಡು ಸರು ಹೇಳಿದ ಬಗ್ಗೆನೆ ಯೋಚನೆ ಮಾಡ್ತಾ ಬಿದ್ದಿನ್ ಜೊತೆ ಕಳೆದಿದ್ ದಿನಗಳನ್ನೆಲ್ಲ ಭದ್ರ ಗೆಪ್ತಿ ಮಾಡ್ಕತಿರ್ತಾನೆ. ಹಂಗೆ ಒಂದ್ ದಿವ್ಸ ಬಿದ್ದಿನ್ ಜೊತೆ ಅವನು ಕುತ್ಕೊಂಡ್ ಮಾತಾಡ್ತಿರ್ಬೇಕಾದ್ರೆ ಅವನ್ಗೆ ಅವನ್ ಫ್ರೆಂಡ್ ಕಡೆಯಿಂದ ಕಾಲ್ ಬರ್ತದೆ. ಹತ್ರ ಮಾತಾಡಿ ಮುಗಿಸ್ತಿದ್ದಂಗೆ ಭದ್ರನ್ ಮಕ್ಕ ಸಪ್ಗಾಯ್ತದೆ. ಗೌಡ್ರೆ, ಏನಾಯ್ತು ಗೌಡ್ರೆ, ಯಾಕಿಂಗ್ ಸಪ್ಗಾದ್ರಿ, ಯಾರ್ ಫೋನಲ್ಲಿ ಅಂತ ವಿದ್ಯೆ ಕೇಳ್ಬೇಕಾದ್ರೆ, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವನು ನನ್ ಫ್ರೆಂಡ್ ಇದ್ದ ಒಬ್ಬ, ಇದೇ ಊರನ್ನೇ, ನಮ್ ತರನಿಯ ಅವ್ರದ್ದು ದೊಡ್ಡ ಕುಟುಂಬ. ಅವ್ರಪ್ಪ ತುಂಬಾ ಕೆಲ್ಸಗಳನ್ನ ಮಾಡ್ತಾನೆ, ಅದ್ರಿಂದ ಅವರು ಸಿಕ್ಕಾಪಟ್ಟೆ ಶ್ರೀಮಂತರಾಗವ್ರೆ. ತುಂಬಾ ಬಿಸ್ನೆಸ್ಗಳನ್ನ ಅವ್ರು ಮೇಂಟೈನ್ ಮಾಡ್ತಾವ್ರೆ. ಇವನ್ ಹೆಂಡ್ತಿಗೂ ಜಗಳ ಆಯ್ತಂತೆ. ಇವನು ಅವಾಗ ಕುಡ್ಕೊಂಡೋಗಿ ಹೆಂಡ್ತಿಗೆಲ್ಲ ಹೊಡಿತಿದ್ನಂತೆ. ಅದಕ್ಕೆಯ ಆ ಹುಡ್ಗಿಗೆ ಸಹಿಸ್ಕೊಳಕ್ಕಾಗ್ದೆ ಡೈವರ್ಸ್ ಬೇಕು ಅಂತ ಕೋರ್ಟ್ಗೆ ಹೋಗೋಳಂತೆ ಅಂತ ಭದ್ರ ಹೇಳ್ಬೇಕಾದ್ರೆ, ಹೌದಾ ಗೌಡ್ರೆ, ಆಮೇಕೆ ಏನಾಯ್ತು ಅಂತ ವಿದ್ಯಾ ಕೇಳ್ತಾಳೆ. ಆಮೇಕೆ ಇನ್ನೇನು, ಕೋರ್ಟ್ ಅಲ್ಲಿ ಇವ್ರಿಬ್ರಿಗೂ ಡೈವರ್ಸ್ ಕೊಟ್ರಂತೆ. ಅವಾಗ್ಲೇಯ ಇವನು ನನ್ನ ಹತ್ರ ಹೇಳ್ತಿದ್ದ, ಒಂದೇ ವಾರದಾಗೆ ಬೇರೆ ಇನ್ನೊಬ್ಳನ್ನ ಮದುವೆ ಮಾಡ್ಕೊ ಬರ್ತೀನಿ ನೋಡ್ತಾ ಇರುವಂತ ಚಾಲೆಂಜ್ ಮಾಡ್ತಿದ್ದ. ಅದೇ ರೀತಿನೇಯ ನಾಳೆ ದೇವಸ್ಥಾನದಾಗೆ ಮದ್ವೆ ಇಟ್ಕೊನವನಂತೆ. ಅದಕ್ಕೆ ಲೋ ಬಾಮೈದ ಬಂದ್ಬಿಡು ಅಂತ ಹೇಳ್ತಿದ್ದ. ಅದ್ ಹೆಂಗ್ ಇಷ್ಟ ಬೇಗ ಇನ್ನೊಂದ್ ಮದ್ವೆಗೆ ಒಪ್ಕನೋ ನನಗಂತೂ ಗೊತ್ತಿಲ್ಲ ಕಣಪ್ಪ. ಅದ್ರಲ್ಲೂ ಬೇರೆ ಅವಂದು ಲವ್ ಮ್ಯಾರೇಜ್. ಲವ್ ಮಾಡ್ಕೊಂಡು ಒಂದ್ ಹುಡ್ಗಿನ ಮದ್ವೆ ಮಾಡ್ಕೊಂಡು ಅವಳನ್ನ ಬ್ಯಾಡ ಅಂತ ಹೇಳಿ ಡೈವರ್ಸ್ ಕೊಟ್ಟು ಈಗ ಒಂದ್ ವಾರದಾಗೆ ಮದ್ವೆಗ್ ಅದ್ ಹೆಂಗ್ ಒಪ್ಕಂದ ಅಂತ ಇದೆಲ್ಲ ಅದ್ಯಾವ್ರಿಗೆ ಗೊತ್ತು ಅಂತ ಹೇಳ್ತಾ ಭದ್ರ ಕನ್ನಡಿ ಮುಂದ್ಗುಟ ನಿತ್ಕೊಂಡು ತಲೆ ಬಾಚ್ಕತಿರ್ತಾನೆ. ಆಗ ವಿದ್ಯಾ ಭದ್ರನ್ ಹತ್ರ ಹೋಗಿ ಗೌಡ್ರಿ ಅಂತ ಕರಿತಾಳೆ. ಹೇಳಮ್ಮೆ ಅಂತ ಭದ್ರ ಹೇಳ್ದಾಗ, ಒಂದ್ ವೇಳೆ ನಮ್ಗೆ ಇಂಥ ಪರಿಸ್ಥಿತಿ ಬಂದ್ರೆ ನೀವು ಬೇರೆ ಹುಡ್ಗಿನ ಮದ್ವೆ ಆದಿರಾ ಅಂತ ವಿದ್ಯಾ ಕೇಳ್ತಾಳೆ. ಅದ್ರಿಂದ ಭದ್ರಂಗೆ ಶಾನೆ ಕೋಪ ಬರ್ತದೆ. ಏಯ್, ನೀನ್ ಏನಾದ್ರೂ ತಲೆಗಿಲೆ ಕೆಟ್ಟಿದದೆ? ಶುಭ ನುಡಿಯ ಸೋಮ ಅಂತಂದ್ರೆ ಗೂಬೆ ಬತ್ತು ಮಾಮ ಅಂದ್ರಂತೆ, ಹಂಗಾಯ್ತು ನಿನ್ ಕತೆ. ಶುಕ್ರವಾರದ ದಿವ್ಸ ಒಳ್ಳೆ ಮಾತಾಡು. ಒಂದ್ ಹೆಣ್ಣಾಗಿ ಹಿಂಗೆಲ್ಲ ಮಾತಾಡ್ಬೋದಿ ನೀನು? ಕೇಳೋ ಪ್ರಶ್ನೆ ನೋಡು ಎಂತದ್ ಕೇಳ್ತಾಳೆ ಅಂತ ಭದ್ರ ಕ್ವಾಕ್ದಲ್ಲಿ ಬೈತಾನೆ. ಅಯ್ಯೋ ಗೌಡ್ರೆ, ನಾ ಕೇಳೋದಕ್ಕೆ ಉತ್ತರ ಕೊಡಿ. ಒಂದ್ ವೇಳೆ ಮುಂದೆ ಏನಾದ್ರೂ ನಮ್ಮಿಬ್ರು ಮಧ್ಯೆ ಜಗಳ ಆಗಿ ಅಥವಾ ಮನಸ್ತಾಪ ಆಗಿ ನಾವಿಬ್ರು ದೂರ ಆದ್ರೆ ನೀವು ಇನ್ನೊಂದ್ ಹುಡ್ಗಿನ ಮದ್ವೆ ಆದಿರಾ ಅಂತ ವಿದ್ಯಾ ಕೇಳ್ತಾಳೆ. ಏ ವಿದ್ಯಾ, ನೋಡು, ಜಾಸ್ತಿ ಮಾತಾಡ್ಬೇಡ. ನನ್ಗೆ ಇಂಥ ಮಾತುಗಳೆಲ್ಲ ಇಷ್ಟ ಆಗೋಕಿಲ್ಲ. ಇದಕ್ಕೂ ಮೇಲೆ ನೀನ್ ಇದ್ರ ಬಗ್ಗೆ ಮಾತಾಡ್ಲು ಬೇಡ ಅಂತ ಭದ್ರ ಕಾಪ್ದಲ್ಲಿ ರೇಗಾಡ್ತಾನೆ. ಗೌಡ್ರೆ, ನಾ ಕೇಳೋದಕ್ಕೆ ಉತ್ತರ ಕೊಡಿ ಗೌಡ್ರೆ ಅಂತ ವಿದ್ಯಾ ಕೇಳ್ಬೇಕಾದ್ರೆ, ಏ ವಿದ್ಯಾ, ಇದ್ರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ತೀವ್ನಿ ತಾನೆ ಅಂತ ಭದ್ರ ಕಾಪ್ದಲ್ಲಿ ಗುರಾಯಿಸ್ತಾನೆ. ನಂಗ್ ಅದೆಲ್ಲ ಗೊತ್ತಿಲ್ಲ ಗೌಡ್ರೆ, ನಂಗೆ ಇದಕ್ಕೆ ಉತ್ತರ ಬೇಕೇ ಬೇಕು ಅಂತ ವಿದ್ಯಾ ಆಟ ಹಿಡಿತಾಳೆ. ಏಯ್ ಲೂಸೇ ನೀನು? ಅಲ್ಲ, ಯಾವತ್ತಾದ್ರೂ ನಿನ್ ಮ್ಯಾಕೆ ನಾನು ಕೈ ಮಾಡಿದ್ದೇನೆ ಅಥವಾ ಕುಡ್ಕ ಬಂದು ನಿನ್ಗೆ ಹೊಡೆದಿದ್ದಾನೆ? ಅಲ್ಲ ಕಣಮ್ಮಿ, ನಾನ್ ಯಾಕಮ್ಮಿ ನಿನ್ಗೆ ಡೈವರ್ಸ್ ಕೊಡನೆ ಅಂತ ಭದ್ರ ಕೇಳ್ಬೇಕಾದ್ರೆ, ಒಂದ್ ವೇಳೆ ನೀವು ಡೈವರ್ಸ್ ಕೊಡ್ತೀನಿ ಅಂದ್ರೆ ಅಂತ ವಿದ್ಯಾ ಕೇಳ್ಬೇಕಾದ್ರೆ, ಅಯ್ಯೋ ಮತ್ತೆ ಅದ್ರ ಬಗ್ಗೆನೆ ಮಾತಾಡ್ಬೇಡ ವಿದ್ಯಾ ಅಂತ ಭದ್ರ ಕಾಪ್ದಲ್ಲಿ ಹೇಳ್ತಾನೆ. ಇಲ್ಲ ಗೌಡ್ರೆ, ನಂಗೆ ಉತ್ತರ ಬೇಕೇ ಬೇಕು. ನೀವು ಬೇರೆ ಯಾರನ್ನಾದ್ರೂ ಮದ್ವೆ ಆದಿರಾ ಅಂತ ವಿದ್ಯಾ ಕೇಳ್ಬೇಕಾದ್ರೆ, ಏಯ್ ಅಂತ ಹೇಳ್ತಾ ಭದ್ರ ವಿದ್ಯಂಗೆ ಒಡಿಯಕ್ಕೆ ಕೈ ಎತ್ತುತ್ತಾನೆ. ತೆಗದ್ 4 ಬಿಟ್ಟ ಅಂದ್ರೆ ನೋಡು, ಪ್ರಶ್ನೆ ಕೇಳದ್ ಹೆಂಗ್ ಕೇಳ್ತಾಳೆ. ಎಷ್ಟೇ ಹೇಳಿದ್ರು ಹೇಳಿದ್ದೇನೆ ಹೇಳ್ತಿದ್ಯಲ್ಲ ನೋಡು, ನಾವಿಬ್ರು ಮರ್ವಾದಾಗಿ ಗಂಡ ಹೆಂಡತಿಯಾಗಿ ಚೆನ್ನಾಗೆ ಬಾಳ್ತೀವಿ. ಹಿಂಗಿರ್ಬೇಕಾದ್ರೆ ಇಂಥ ಮಾತೆಲ್ಲ ಯಾಕೆ ಬೇಕು? ಸುಮ್ಕೆ ಬಾಯಿಯಾಗೆ ಇಂಥ ಅಪ್ಶಕ್ನ ಎಲ್ಲ ಮಾತಾಡ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಇದಕ್ಕೂ ಮೇಲೆ ನೀನೇನಾದ್ರೂ ಮಾತಾಡ್ದೆ ಅಂತಂದ್ರೆ ನಾನಂತೂ ಸುಮ್ಕೆ ಇರಕ್ಕಿಲ್ಲ. ನೋಡಮ್ಮಿ ವಿದ್ಯಾ, ಜೀವಕ್ ಜೀವ ಅಂತ ನೀನಿನ್ನ ಪ್ರೀತಿಸಿ ಇಷ್ಟಪಟ್ಟು ಮದ್ವೆ ಆಗಿವ್ನಿ. ಅದ್ರಾಗೂ ನೀನೇ ಬೇಕು ಅಂತ ಆಟ ಹಿಡ್ದು ಮದ್ವೆ ಆಗಿರೋದು. ಈ ಜನ್ಮ ಅಲ್ಲ, ಇನ್ ಎಷ್ಟೇ ಜನ್ಮ ಎತ್ತು ಬಂದ್ರು ನೀನೊಬ್ಳೆಯ ನನ್ಗೆ ಎಂಡ್ರು ಅಂತ ಈ ಭದ್ರೇಗೌಡಂಗೆ ವಿದ್ಯಾ ಬಿಟ್ರೆ ಇನ್ಯಾರು ಎಂಡ್ರಾಗಕ್ಕೆ ಸಾಧ್ಯನೇ ಇಲ್ಲ. ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿರೋ ಈ ಕೈ
ಇನ್ಯಾರ್ ಕುತ್ತಿಗೆಗೂ ತಾಳಿ ಕಟ್ಟಕ್ಕಿಲ್ಲ, ಅರ್ಥ ಆಯ್ತೆ ಅಂತ ಹೇಳ್ತಾ ಭದ್ರ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊಂಟೈತಾನೆ. ಈ ಮಾತನ್ನ ಕೇಳಿ ವಿದ್ಯಾ ಶಾನೆ ಖುಷಿ ಪಡ್ತಿರ್ತಾಳೆ. ಇದನ್ನೆಲ್ಲ ನೆನ್ಸ್ಕೊಂಡು ಭದ್ರ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಈ ಕಡೆ ಒತ್ತರೆ ಸಾವಿತ್ರಿ ಮನೆ ಆಚೆ ಕಸ ಗುಡಿಸ್ತಿದ್ರೆ ವಿನಂತಿ ಎಲ್ರು ತಿಂದ್ ಬಿಟ್ಟಿರೋ ತಟ್ಟೆಗಳನ್ನ ತೊಳಿತಾ ಇರ್ತಾಳೆ. ಅವ್ವ, ಎಲ್ರು ತಿಂದ್ ಬಿಟ್ ಸಾಕಿರೋ ಈ ತಟ್ಟೆಗಳನ್ನ ತೊಳೆದು ಸೊಂಟ ಎಲ್ಲ ಬಿದ್ದೋಗೋದೆ ಕಣವ. ಅದು ಸಾಲ್ದು ಅಂತ ಈ ಮನೆಯವರೆಲ್ರು ಮಧ್ಯಾಹ್ನದ ಊಟನು ಮುಗ್ಸಿ ಆ ಪಾತ್ರೆನು ತಂದ್ ಬಿಸಾಕವ್ರೆ ನೋಡವ ಅಂತ ಹೇಳ್ಕೊಂಡು ವಿನಂತಿ ಅಳ್ತಿರ್ತಾಳೆ. ಅಯ್ಯೋ, ನನ್ಗೂ ಅಷ್ಟೇ ಕಣೆ. ಒತ್ತಾರೆಯಿಂದ ಮನೆ ಕೆಲ್ಸ ಮಾಡಿ ಸಾಕಾಗದೆ ಏನ್ ಮಾಡುದು ಅಂತಾನೆ ಅರ್ಥ ಆಯ್ತಿಲ್ಲ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅಷ್ಟೊತ್ಗೆ ಇವ್ರ ಮುಂದೆಗಡೆ ಒಂದು ದೊಡ್ಡ ಕಾರ್ ಬಂದ್ ನಿಲ್ತದೆ. ಅದ್ರಿಂದ ಈಶ್ವರಿ ಸ್ಟೈಲ್ ಆಗಿ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಕಾರಿಂದ ಕೆಳಗಡೆ ಇಳಿತಾಳೆ. ಅವಳನ್ನ ನೋಡ್ತಿದ್ದಂಗೆಯ ಸಾವಿತ್ರಿ ಮತ್ತೆ ಚಿತ್ರ ಇಬ್ರು ಶಾಕ್ ಆಯ್ತಾರೆ. ಹಂಗೆಯ ಅದೇ ಕಾರಿಂದ ಸುಭಾಷ ಮತ್ತೆ ಚಿತ್ರ ಕೂಡ ಇಳಿತಾರೆ. ಅವರು ಸ್ಟೈಲಿಶ್ ಆಗಿ ಬಟ್ಟೆಗಳನ್ನ ಹಾಕೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗಿರ್ತಾರೆ. ಇವ್ರ 3 ಜನನು ಈ ರೀತಿ ನೋಡಿ ಇವ್ರಿಬ್ರು ಹೊಟ್ಟೆ ಹೊರ್ಕತಾ ಇರ್ತಾರೆ. ಏ ಸಾವಿತ್ರಿ, ಏನೇ ನೋಡ್ತಾ ಇದ್ಯಾ? ರೋಡ್ನಾಗ ಬರ್ಬೇಕಾದ್ರೆ ಕಾರ್ ಮೇಲೆಲ್ಲ ಡಸ್ಟ್ ಕುತ್ಕೊಂಡ್ಬಿಟ್ಟದೆ. ಅರ್ಧ ಗಂಟೆ ಒಳಗಡೆ ನಾವ್ ವಾಪಸ್ ಬರ್ತೀವಿ. ನಾವ್ ಬರೋಷ್ಟೊತ್ಗೆ ಕಾರ್ನ ಚೆನ್ನಾಗಿ ತೊಳೆದು ಒರ್ಸಿಡ್ಬೇಕು, ಸರಿಯೇ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಏನು ನಾವು ಕಾರ್ ತೊಳೆದು ಒರ್ಸ್ಬೇಕೆ? ಅಲ್ಲ, ನಿಮ್ಮನ್ನ ನೀವು ಏನಂತ ಅನ್ಕೊಂಡಿದ್ದೀರಿ? ನಾವೇನು ನಿನಗೆ ಕೆಲಸದವ್ರ ತರ ಕಾಣಿಸ್ತಿದೀವಿ ಏನೋ? ನಿನಗೆ ಅಂತ ಇಷ್ಟು ದೊಡ್ಡ ಶ್ರೀಮಂತಿಕೆ ಬಂತು ಅಂತ ಇವತ್ತು ನನ್ನ ಹತ್ರ ಈ ತರ ಎಲ್ಲ ನಡ್ಕತಾ ಇದ್ಯಾ? ಏಯ್, ನಾನ್ ನಿನ್ ಯಾರು ಅಂತ ಅನ್ಕೊಂಡಿದ್ಯೆ? ಈ ಮನೇಲಿ ಮಗಳಾಗ್ಬೇಕು ನಾನು. ಇವತ್ತು ನಿನಗದೇ ಕಣೆ, ತಡಿಯೇ ಅಂತ ಹೇಳ್ತಾ ಸಾವಿತ್ರಿ ಈಶ್ವರಿನೇ ಸಾಯಿಸ್ತೀನಿ ಅಂತ ಹೇಳ್ತಾ ಅಲ್ಲೇ ಇರೋ ಕಲ್ಲು ಎತ್ಕ ಬಂದು ಅವಳ ತಲೆ ಮೇಲೆ ಹಾಕಕ್ ನೋಡ್ತಿರ್ತಾಳೆ. ಆದ್ರೆ ಈಶ್ವರಿ ಮಾತ್ರ ಬಿದ್ದು ನಗ್ತಾ ಇರ್ತಾಳೆ. ವಿನಂತಿ ಬೇಡ ಕಣವ ಅಂತ ಸಾವಿತ್ರಿನ ತಡಿತಾ ಇರ್ತಾಳೆ. ಹೇಯ್, ಯಾರ್ಗೆ ಹೇಳ್ತಿದ್ದಿ ಕಾರ್ ತೊಳಿ ಅಂತ? ನನ್ಗೆ ಹೇಳಿಯಾ? ಇವತ್ ನಿನ್ ಸಾಯಿಸಾಕ್ ಬಿಡ್ತೀನಿ ಕಣೆ ಅಂತ ಹೇಳ್ತಾ ಸಾವಿತ್ರಿ ಕಲ್ಲು ಎತ್ಕೊಂಡು ಮುಂದ್ ಕೊಯ್ತಿದ್ರೆ ಅವ ಬೇಡ ಕಣವ ಅಂತ ವಿನಂತಿ ಹೇಳ್ತಾನೆ ಇರ್ತಾಳೆ. ಇದೆಲ್ಲ ಸಾವಿತ್ರಿ ಕನ್ಸಾಗಿರ್ತದೆ. ಅವಳು ಅಲ್ಲೇ ಇರೋ ಕುರ್ಚಿನ ತಕೊಂಡು ವಿನಂತಿ ತಲೆ ಮೇಲೆ ಎತ್ತಾಕಕ್ಕೆ ಅಂತ ಹೋಯ್ತಿರ್ತಾಳೆ. ಅವ ಬೇಡ ಕಣವ, ನೀನ್ ಕನ್ಸ್ ಕಾಣ್ತಿದ್ದಿ, ಕಣ್ಬಿಡವ, ಸರಿಯಾಗಿ ನೋಡವ ಅಂತ ವಿನಂತಿ ಹೇಳ್ತಾನೆ ಇರ್ತಾಳೆ. ಏ ವಿನಂತಿ, ಬುಡೆ ಜಾಗವ, ಅವಳನ್ನ ಇವತ್ತು ಸುಮ್ಕೆ ಬಿಡಕ್ಕಿಲ್ಲ. ಅವಳ ತಲೆ ಬುಡೆ ಹೊಡೆದಾಕ್ತೀನಿ ಅಂತ ಸಾವಿತ್ರಿ ಆ ಚೇರ್ನ ತಕೊಂಡು ವಿನಂತಿ ತಲೆಗೆ ಹೊಡೆಯಕ್ ಹೋಯ್ತಿರ್ತಾಳೆ. ಆಗ ವಿನಂತಿ ಕೋಪದಿಂದ ಆ ಚೇರ್ನ ಕಿತ್ತೆಸ್ತು, ಅವ್ವ ಏನವಾಗಿದ್ದದ್ ನಿನ್ಗೆ? ಕನ್ಸಾಗೆ ಯಾರ ಜೊತೆ ಜಗಳ ಮಾಡ್ಕಂದೆ? ಯಪ್ಪ, ಅಪ್ಪಿ ತಪ್ಪಿ ಯಾಮಾರಿದಿದ್ರೆ ಇವತ್ತು ನನ್ ತಲೆ ಬುರುಡೆನೆ ಹೊಡೆದಾಕ್ಬಿಡ್ತಿದ್ದೆ. ಏ ಸಾವಿತ್ರಿ, ನಿಂಗ್ ನಿಜವಾಗ್ಲೂ ತಲೆ ಕೆಟ್ಟೋಗದೆ ಕಣೆ. ನಾನು ವಿನಂತಿ ನಿನ್ ಮಗಳು, ಮರ್ತೋದ ಅಂತ ವಿನಂತಿ ಕೇಳ್ತಿರ್ತಾಳೆ. ಅಯ್ಯೋ ಹೌದಲ್ವೇ, ಇದು ಕನ್ಸೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಏ ಸಾವಿತ್ರಿ, ಏನೇ ಆಯ್ತು ನಿನಗೆ? ಇಡೀ ಮನ್ಸದಿಂದ ಕೆಳಕ್ಕೆ. ಅಲ್ಲ, ಕನ್ಸ ಅಂತ ಇಷ್ಟೊಂದು ಈಸಿಯಾಗಿ ಕೇಳ್ತಿದ್ಯಲ್ಲ, ಓಸಿ ಇವತ್ತು ಬಿಟ್ಟಿದಿದ್ರೆ ಇಷ್ಟೊತ್ತಿಗೆ ನನ್ನನ್ನ ಮೇಲೆ ಕಳಿಸ್ಬಿಡ್ತಾ ಇದ್ದೆ. ನೀನು ಏನಾಗಿದೆ ನಿನ್ಗೆ ಅಂತ ವಿನಂತಿ ಸಾವಿತ್ರಿಗೆ ಬೈತಿರ್ತಾಳೆ. ಅಯ್ಯೋ, ಏನೇ ಹೇಳ್ತಿ? ಅದ್ ಎಂತ ಕನ್ಸ್ ಬಿತ್ತು ಗೊತ್ತೇ ಅಂತ ಹೇಳ್ತಾ ಸಾವಿತ್ರಿ ತನಗ್ ಬಿದ್ದಿದ್ ಕನ್ಸನ್ನ ವಿನಂತಿ ಹತ್ರ ಹೇಳ್ತಾಳೆ. ಏ ಸಾವಿತ್ರಿ, ನಾವೆಲ್ಲೋ ಕೋಟ್ಯಾಧಿಪತಿಗಳಾಗಿ ಮೆರಿಬೇಕು ಅಂತ ಕನ್ಸ್ ಕಾಣ್ತಿದ್ಯಾ ಅಂತಂದ್ರೆ ನೀನ್ ನೋಡಿದ್ರೆ ನಮ್ಮನೆ ಮನೆ ಕೆಲಸದವ್ರ ತರ ಯೋಚನೆ ಮಾಡ್ತಿದ್ಯಲ್ಲೇ. ಏನೇ ಆಗಿದೆ ನಿನಗೆ? ಒಳ್ಳೆ ಲೂಸ್ ತರ ಮಾತಾಡ್ತಿದ್ಯಲ್ಲ. ಮಧ್ಯಾಹ್ನದೊತ್ತು ಮಲ್ಕಂದ್ರೆ ನೀನ್ ಇದೇ ಗೋಳಾಗದೆ. ನೀನ್ ಮೆಕ್ಕೆ ಮಧ್ಯಾಹ್ನದೊತ್ತು ಮನಿಕಬೇಡ ನೋಡು. ನೀನ್ ಇಷ್ಟೊತ್ತಾಗೆ ಕನ್ಸ್ಕೊಂಡಿದ್ಯಾ ಅಂದ್ರೆ ಅದೇನ್ ಆಗಕ್ಕಿಲ್ಲ ಬಿಡು ಅಂತ ವಿನಂತಿ ಹೇಳ್ಬೇಕಾದ್ರೆ, ಈ ಕನ್ಸು ನನ್ಸಾಗದಲ್ಲ ಕಣೆ, ಆಗಕ್ಕೂ ಬಿಡ್ಬಾರ್ದು. ಯಾವ್ದೇ ಕಾರಣಕ್ಕೂ ಆ MLA ಮಗಳ ಜೊತೆ ಈ ಸುಭಾಷನ್ ಮದ್ವೆ ಆಗ್ಬಾರ್ದು. ಹಂಗೇನಾದ್ರೂ ಆಗೋಯ್ತು ಅಂದ್ರೆ ಅವ್ರು ನಮ್ಗಿಂತ ಶ್ರೀಮಂತರಾಗೋಯ್ತಾರೆ. ಆಮೇಲೆ ನಾವ್ ಅವ್ರ ಕಾಲ್ ಕೆಳಗಡೆ ಕೆಲ್ಸ ಮಾಡ್ಕೊ ಬಿದ್ದಿರ್ಬೇಕಾಯ್ತದೆ. ಈ ಮನೆಯಾಗೆ ಯಾರು ನಮ್ಗೆ ಮೊರ್ವದೇನೆ ಕೊಡಕ್ಕಿಲ್ಲ ಕಣೆ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಅವ್ವ ಈ ವಿನಂತಿ ಇರ್ಬೇಕಾದ್ರೆ ಯಾಕವ ತಲೆ ಕೆಡ್ಸ್ಕಂದಿ? ನಾನ್ ನೋಡ್ಕೋತೀನಿ ಬಿಡವ ಅಂತ ವಿನಂತಿ ಹೇಳ್ತಿರ್ತಾಳೆ. ಈ ಕಡೆ ಸುಭಾಷ ಮತ್ತೆ ಚಿತ್ರ ಇಬ್ರು MLA ಮನೆಗೆ ಸಂಬಂಧ ಫಿಕ್ಸ್ ಆಯ್ತಲ್ಲ ಅಂತ ತುಂಬಾನೇ ಖುಷಿಯಿಂದ ಮಾತಾಡ್ಬೇಕಾದ್ರೆ ಈಶ್ವರಿ ಮಾತ್ರ ತುಂಬಾನೇ ಒದ್ದಾಡ್ತಿರ್ತಾಳೆ. ಯಾಕವ ಏನಾಯ್ತವ? ಇಂತ ಖುಷಿ ವಿಷಯದಾಗೆ ನೀನ್ ಯಾಕವ ಇಷ್ಟೊಂದ್ ಟೆನ್ಷನ್ ಮಾಡ್ಕೊಂಡಿದ್ದಿ ಅಂತ ಚಿತ್ರ ಕೇಳ್ತಾಳೆ. ಇವಿಬ್ರು ಆ MLA ಮನೇಲಿ ಮದ್ವೆ ಫಿಕ್ಸ್ ಆಯ್ತಲ್ಲ ಅಂತ ತುಂಬಾನೇ ಖುಷಿ ಪಡ್ತಿದ್ದೀರಿ. ಆದ್ರೆ ಆ MLA ನಿಮ್ ದೊಡ್ಡಪ್ಪನ್ನ ಬಿಸ್ನೆಸ್ ನೆಲ್ಲ ನೋಡ್ಕೊಳ್ಳೋ ಮ್ಯಾನೇಜರ ಅಂತ ನಿನ್ನ ಕೇಳ್ಬಿಟ್ನಲ್ಲ ಸುಭಾಷ, ಅದನ್ನ ನೆನ್ಸ್ಕಂದ್ರೆ ನನ್ಗೆ ಮೈಯೆಲ್ಲ ಉರ್ದೋಯ್ತಾ ಇದೆ. ಅವಯ್ಯ ಹಂಗ್ ಕೇಳ್ಬೇಕಾದ್ರೆ ನಿಮ್ ದೊಡ್ಡಪ್ಪ ಒಂದ್ ಮಾತನ್ನು ಹೇಳದೆ ಬಾಯಿ ಮುಚ್ಕ ಸುಮ್ಕೆ ಇದ್ರಲ್ಲ. ಇದ್ರಿಂದ ನಮ್ಗೆಲ್ಲ ಎಷ್ಟೆಲ್ಲ ಅವಮಾನ ಆಯ್ತು ಅಂತ ಗೊತ್ತಲ್ವೇ? ತಕ್ಷಣ ಅವನು ಮ್ಯಾನೇಜರ್ ಅಲ್ಲ, ಅವನು ಅದಕ್ಕೆ ಓನರು ಅಂತ ಹೇಳ್ಬೋದಿತ್ತಲ್ಲ ನಿಮ್ ದೊಡ್ಡಪ್ಪ. ನಮ್ಮನೆ ಹುಡುಗನ ಇಂಥ ಮಾತನ್ನೆಲ್ಲ ಕೇಳ್ತಿರಲ್ಲ ಅಂತ ಆ MLAಗೆ ತಿರುಗ್ಸಿ ಈ ಶಿವರಾಮೇಗೌಡ ಬೈಬೋದಿತ್ತು ತಾನೆ. ಆ ಶಿವರಾಮೇಗೌಡಂಗೆ ಯಾವಾಗ್ಲೂ ನಮ್ಮನ್ನ ಅವಮಾನ
ಮಾಡೋದು, ನಮ್ಮನ್ನ ಜನ ಉಗಿಯೋದನ್ನ ನೋಡಿದ್ರೆ ಅವ್ನಿಗೆ ಇಷ್ಟ ಆಯ್ತದೆ ಅಂತ ಅನ್ನಿಸ್ತದೆ ಅಂತ ಈಶ್ವರಿ ಹೇಳ್ಬೇಕಾದ್ರೆ ಕರೆಕ್ಟ್ ಕಣವ, ನೀ ಹೇಳೋದೆಲ್ಲ ನಿಜನೀಯ ಅಂತ ಚಿತ್ರ ಹೇಳ್ತಿರ್ತಾಳೆ. ಛೇ, ಎಷ್ಟೇ ಮಾಡಿದ್ರು ಈ ಮನೇಲಿ ಅಷ್ಟೇನೆ. ಅವನ್ ಜೀವ ಹೋಗ್ಬೇಕಾದ್ರೆ ಆ ಔಷಧಿ ತಂದು ಕೊಟ್ಟವ್ರು ಯಾರು? ನೀನ್ ತಾನೆ. ಅದಕ್ಕೆ ಪ್ರತ್ಯುಪಕಾರವಾಗಿ ನಿನ್ಗೇನಾದ್ರೂ ಮಾಡ್ಬೇಕು ಅಂತ ಅವನ್ ಮನ್ಸಿಗೆ ಏನಾದ್ರೂ ಬಂತೆ? ಅದೇ ಜಾಗದಲ್ಲಿ ನಾನ್ ಇದ್ದಿದ್ರೆ, ಲೋ ಸುಭಾಷ, ನೀನ್ ನನ್ ಜೀವ ಉಳಿಸಿದಿ ಕಣಪ್ಪ, ತಕೋ ಅಂತ ಹೇಳಿ ನಿನ್ಗೆ ಆ ಬಿಸ್ನೆಸ್ ಎಲ್ಲ ನಿನ್ನ ಹೆಸರಿಗೆ ಬರಿತಾ ಇದ್ದೆ. ಹೋಗ್ಲಿ ಬಿಡು, ದೊಡ್ಡೋರಲ್ವೇ, ಅವರೇ ಅರ್ಥ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾರೆ ಅಂತ ನಾನ್ ನೋಡ್ತಿದ್ರೆ ಈಗ ಎಲ್ರ ಮುಂದೆ ಅವಮಾನ ಆಗೋ ರೀತಿ ಮಾಡ್ಬಿಟ್ರು. ಇನ್ ಮುಂದೆ ನಾವ್ ಸುಮ್ಕೆ ಇದ್ರೆ ಸರಿ ಹೋಗಕ್ಕಿಲ್ಲ. ನಾವು ಬಾಯಿ ಮುಚ್ಕೊಂಡ್ ನಿಂಗೆ ಇದ್ರೆ ಅವನು ನಮ್ಗೆ ಬಿಡ್ಗಾಸು ಕೊಡಕ್ಕಿಲ್ಲ. ಸುಮ್ಕೆ ನಾವೇ ಹೋಗಿ ಅವನ ಹತ್ರ ಕೇಳಿದ್ರೆ ಆಯ್ತು ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಅವ್ವ ಅದ್ ಹೆಂಗವ್ವ ಕೇಳಿಯೇ ಅಂತ ಚಿತ್ರ ಕೇಳ್ತಾಳೆ. ಕೇಳೇ ಕೇಳ್ತೀನಿ ಕಡೆ, ನನ್ ಮಗನ್ಗೆ ಅಂತ ಅಂದ್ಮೇಲೆ ನಾ ಕೇಳಲೇಬೇಕು. ನನ್ ಮಗನಿಂದನೇ ಅಲ್ವೇ ನಿಮ್ ಜೀವ ಎಲ್ಲ ಉಳಿದಿದ್ದು. ನನ್ ಮಗ ನಿಮ್ ಜೀವ ಉಳಿಸೋದಿಕ್ಕೆ ಅವ್ನ್ಗೇನಾದ್ರೂ ಒಸಿ ಕೊಡಿ. ಆ ಎಮ್ಮೆಲೆ ನನ್ ಮಗನ ನೋಡಿ ಮ್ಯಾನೇಜರ ಅಂತ ಕೇಳ್ಬಿಟ್ನಲ್ಲ, ಅದ್ರಿಂದ ನನ್ ಮನ್ಸಿಗೆ ಶಾನಿ ನೋವಾಗದೆ. ಅದಕ್ಕೆಯ ನನ್ ಮಗನಿಗೆ ಒಂದು ಒಳ್ಳೆ ಜೀವನನ ರೂಪಿಸ್ಕೊಳ್ಳೋದಕ್ಕೆ ಏನಾದ್ರೂ ಮಾಡಿ ಅಂತ ಕೇಳ್ತೀನಿ. ನಾನಂತೂ ಸುಮ್ಕೆ ಇರಕ್ಕಿಲ್ಲ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಹೌದು ಕಣವ, ನೀ ಹೇಳುದು ಕರೆಕ್ಟೇಯ. ಈ ಕೇಳಲಿಲ್ಲ ಅಂದ್ರೆ ದೊಡ್ಡಪ್ಪ ಮುಂದಕ್ಕೆ ಏನು ಮಾಡ್ತಾರೋ ಇಲ್ವೋ ಅದಂತೂ ಗೊತ್ತಿಲ್ಲ ಅಂತ ಚಿತ್ರ ಹೇಳ್ತಿರ್ತಾಳೆ. ಈ ಕಡೆ MLA ಮಗಳು ಸುಭಾಷಿಂಗೆ ಫೋನ್ ಮಾಡಿ ನಿಮ್ಮನ್ನ ಮೀಟ್ ಮಾಡ್ಬೇಕು, ಫ್ರೀ ಇದ್ರೆ ಬನ್ನಿ ಅಂತ ಹೇಳ್ತಾಳೆ. ಸರಿ ಆಯ್ತು ಅಂತ ಸುಭಾಷ ಹೇಳಿ ಕಾಲ್ ಕಟ್ ಮಾಡಿದಾಗ, ಯಾರ್ಲ ಅದು ಅಂತ ಈಶ್ವರಿ ಕೇಳ್ತಾಳೆ. ಇನ್ಯಾರವ? ಆ MLA ಮಗಳು ಅಂತ ಸುಭಾಷ ಹೇಳ್ಬೇಕಾದ್ರೆ, ಏನು ಅವಳು ಫೋನ್ ಮಾಡಿದ್ಲೆ, ಏನಂತ್ಲಾ ಯೋಳ್ಳ ಅಂತ ಈಶ್ವರಿ ಖುಷಿಯಿಂದ ಕೇಳ್ತಾಳೆ. 8 ಗಂಟೆ ಅಷ್ಟೊತ್ಗೆ ನಾ ಹೇಳದ ಜಾಗಕ್ ಬನ್ನಿ, ಇಬ್ರು ಹಂಗೆ ಸುಮ್ನೆ ಸ್ವಲ್ಪ ಡ್ರೈವ್ ಹೋಗೋಣ ಅಂತ ಹೇಳ್ತಿದ್ಲು. ಅದಕ್ಕೆಯ ನಾನು ಬತ್ತೀನಿ ಅಂತ ಒಪ್ಕೊಂಡಿವ್ನಿ ಅಂತ ಸುಭಾಷ ಹೇಳ್ತಿರ್ತಾನೆ. ಹೌದೇನ್ಲಾ, ಸೂಪರ್ ಕಣ್ಲಾ. ಆ ಹುಡುಗಿ ನಿನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾವಳೆ. ಹಂಗಿದ್ಮೇಕೆ ಅವಳಿಗೆ ನೀನು ಇಷ್ಟ ಆಗಿದಿ ಅಂತ ಅರ್ಥ ಕಣ್ಲಾ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಕಣವ, ನಾನು ಹೋಗ್ ಬತ್ತೀನಿ ಅಂತ ಸುಭಾಷ ಹೇಳ್ತಾನೆ. ನೋಡ್ಲಾ, ಮನೆಯಾಗೆ ಯಾವ್ದು ದೊಡ್ಡ ಕಾರ್ ಇದದೋ ಅದನ್ನೇ ಎತ್ಕೊಂಡೋಗ್ಲಾ. ಆಮೇಲೆ ಈ ಬಟ್ಟೆ ಎಲ್ಲ ಹಾಕೊಂಡ್ ಹೋಗ್ಬೇಡ, ಹೊಸ ಬಟ್ಟೆ ಹಾಕೊಂಡೋಗು. ಹಂಗೆಯ ಹೋಗೋ ದಾರಿಯಾಗೆ ಯಾವ್ದಾದ್ರು ಮಾಲ್ ಅಲ್ಲಿ ಒಂದು ಒಳ್ಳೆ ಪರ್ಫ್ಯೂಮ್ ತಗೊಳ್ಳೋ. ಯಾಕಂದ್ರೆ ಈ ತರ ಶ್ರೀಮಂತರ ಮನೆ ಹುಡುಗಿ ಈ ಸೆಂಟು ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಸರಿ ಕಣವ ಅಂತ ಸುಭಾಷ ಹೇಳ್ತಾನೆ. ಸುಭಾಷ, ಆಮೇಲೆ ಇನ್ನೊಂದ್ ವಿಷಯ, ಚಿತ್ರ ನಿನ್ ಕತ್ತಲ್ಲದಲ್ಲ ನೆಕ್ಲೆಸ್ ಅದು ಸಿಕೊಡವ ಅಂತ ಈಶ್ವರಿ ಹೇಳ್ದಾಗ, ಏನು ಈ ನೆಕ್ಲೆಸ್ ಯಾಕವ ಅಂತ ಚಿತ್ರ ಕೇಳ್ತಾಳೆ. ಅವ ಯಾಕವ ಇದೆಲ್ಲ ಅಂತ ಸುಭಾಷನು ಕೇಳ್ತಾನೆ. ಇರೋ ಹೊತ್ತು ಚಿತ್ರ ನೆಕ್ಲೆಸ್ ಕೊಡೆ ಇಲ್ಲಿ ಅಂತ ಈಶ್ವರಿ ಕೇಳ್ದಾಗ, ಸರಿ ಆಯ್ತು ತಕೊಳವ ಅಂತ ಚಿತ್ರ ನೆಕ್ಲೆಸ್ ಬಿಚ್ಚಿ ಕೊಡ್ತಾಳೆ. ಸುಭಾಷ, ಇದನ್ನ ತಕೊಂಡ್ ಹೋಗ್ಬಿಟ್ಟು ಯಾವ್ದಾದ್ರು ಚಿನ್ನದ ಅಂಗಡಿ ಕೊಟ್ಬಿಟ್ಟು ಅಲ್ಲಿ ವಜ್ರದ ಉಂಗುರನ ತಕೊಂಡ್ ಹೋಗ್ಲಾ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಏನು ವಜ್ರದ ಉಂಗುರವೇ ಯಾಕವ ಅಂತ ಸುಭಾಷ ಹೇಳ್ತಾನೆ. ನೋಡ್ಲಾ, ಈ ತರ ಶ್ರೀಮಂತರ ಮನೆ ಮಕ್ಳೆಲ್ಲ ಹೆಚ್ಚಾಗಿ ಈ ವಜ್ರನೇ ಇಷ್ಟಪಡೋದು. ಅದಕ್ಕೆಯ ಈ ತರ ಕಾಸ್ಟ್ಲಿ ಗಿಫ್ಟ್ ಕೊಟ್ರೆ ಅವ್ಳು ಖಂಡಿತ ನೀನು ಇಷ್ಟಪಡ್ತಾರ ಕಣ್ಲಾ ಅಂತ ಈಶ್ವರಿ ಹೇಳ್ಬೇಕಾದ್ರೆ, ಸರಿ ಆಯ್ತು ಕಣವ ಅಂತ ಹೇಳ್ತಾ ಸುಭಾಷ ಅಲ್ಲಿಂದ ಹೋಯ್ತಾನೆ. ಈಶ್ವರಿ ಚಿತ್ರ ಮಾತ್ರ ತುಂಬಾನೇ ಖುಷಿ ಪಡ್ತಿರ್ತಾರೆ. ಈ ಕಡೆ ಚಂಪಾ ಅಳ್ಬೇಕಾದ್ರೆ ಸರು ಹೋಗಿ ಅವಳಿಗೆ ಸಮಾಧಾನ ಮಾಡ್ತಿರ್ತಾಳೆ. ಅಷ್ಟೊತ್ಗೆ ವಿದ್ಯಾ ಕೆಲ್ಸ ಮುಗಿಸ್ಕೊಂಡು ಅಲ್ಲಿಗ್ ಬರ್ತಾಳೆ. ಚಂಪಾ, ಯಾಕೆ ಅಳ್ತಿದಿ ಅಂತ ವಿದ್ಯಾ ಕೇಳ್ಬೇಕಾದ್ರೆ ಸರು ನಡೆದಿದ್ ವಿಷಯನೆಲ್ಲ ಹೇಳ್ತಾಳೆ. ಏನು ಸುಭಾಷನ್ಗೆ ಮದ್ವೆ ನಿಶ್ಚಯ ಆಗಿದದೆ, ಯಾವಾಗ ಯಾವಾಗ ಆಯ್ತು ಇಷ್ಟೆಲ್ಲ ಅಂತ ವಿದ್ಯಾ ಕೇಳ್ಬೇಕಾದ್ರೆ, ಅಕ್ಕ ಇವತ್ತೇ ಕಣಕ್ಕ, ಇವತ್ತು MLA ಮನೆಯವರೆಲ್ಲ ಬಂದು ಮದ್ವೆನ ನಿಶ್ಚಯ ಮಾಡ್ಕೊಂಡು ಹೋದ್ರು ಅಂತ ಸರು ಹೇಳ್ತಿರ್ತಾಳೆ. ಸರಿ ಅದೆಲ್ಲ ಆಗ್ಲಿ, ಅದಕ್ಕೆ ಅಂತ ಚಂಪಾ ಯಾಕೆ ಅಳ್ಬೇಕು ಅಂತ ವಿದ್ಯಾ ಕೇಳ್ಬೇಕಾದ್ರೆ, ಅದೇ ಕಣಕ್ಕ ನಾನು ಕೇಳ್ತಾ ಇರೋದು ಅಂತ ಸರು ಹೇಳ್ತಾಳೆ. ಅಲ್ಲ, ಆ ಸುಭಾಷನ್ ಸವಾಸ ಬ್ಯಾಡ, ಅವನ್ಗೂ ನನ್ಗೂ ಈ ಜೀವನ ಸರಿ ಬರಕ್ಕಿಲ್ಲ ಅಂತ ಡೈವರ್ಸ್ ತಗೊಂಡವಳೆ ನೀನೇ ಅಲ್ವೇ ಚಂಪಾ? ಹಂಗಿದ್ಮೇಕೆ ಇನ್ ಹೆಂಗ್ ಅಳ್ತಿದಿ ಅಂತ ವಿದ್ಯಾ ಕೇಳ್ತಾಳೆ. ವಿದ್ಯಕ್ಕ, ಎಲ್ಲ ಹೆಣ್ಮಕ್ಳು ಇಷ್ಟಪಡೋಂಗೆ ನಮ್ಗೂ ಮದ್ವೆ ಆಗಿ ಮಕ್ಳು ಮರಿ ಜೊತೆ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಟ್ಟೆ. ಆದ್ರೆ ಆ ಜೀವನ ಹಿಂಗ್ ಆಗೋಯ್ತಲ್ಲ ಅಂತ ನೆನ್ಸ್ಕಂದ್ರೆಯ ನನ್ಗೆ ಅಳು ಬತ್ತಾದೆ ಅಂತ ಹೇಳ್ಕೊಂಡು ಚಂಪಾ ಅಳ್ಬೇಕಾದ್ರೆ, ಚಂಪಾ ಇವಾಗ ನಿನ್ ಜೀವನಕ್ಕೆ ಏನಾಗದೆ ಅಂತ ಹಿಂಗ್ ಅಳ್ತಿದಿ ಹೇಳು ನೋಡು. ಒಂದ್ ಹೆಣ್ಣಾಗ್ ಹುಟ್ಟದ್ಮೇಕೆ ಅವಳು ಮದ್ವೆ ಆಗಿ ಅವ್ರ ಮನೆಯವ್ರ ಜೊತೆ ಹೊಂದಾಣಿಕೆಯಿಂದ ಇದ್ಕೊಂಡು ಅವ್ರಿಗೆ ಬೇಯ್ಸಾಕಂದ್ ಇದ್ಬಿಟ್ರೆ ಅವಳ ಜೀವನ ಮುಗ್ದೋಯ್ತು ಅಂತಾನೆಯಾ? ನೋಡು, ನಮ್ದು ಬರೀ ಸೇವೆ ಮಾಡೋದೇ ಅಷ್ಟೇ ಅಂತ ಅಲ್ಲ, ನಮ್ಗೆ ಅಂತ ಒಂದು ಜೀವನ ಅದೆ, ಒಂದು ಕುಟುಂಬ ನಮ್ಮನ್ನ ಸಂದಂಗ್ ನೋಡ್ಕಂದ್ರೆ ಅವ್ರನ್ನ
ಚೆನ್ನಾಗ್ ನೋಡ್ಕೋಬೇಕಾಗಿರೋದು ನಮ್ ಕರ್ತವ್ಯನೇಯ. ಇಲ್ಲ ಅಂತ ಹೇಳ್ತಿಲ್ಲ. ಮಕ್ಳು ಮರಿ ಅಂತ ನೋಡ್ತಾ ಖುಷಿಯಾಗಿರ್ಲೇಬೇಕು. ಇಲ್ಲ ಅಂತಾನೂ ನಾ ಹೇಳ್ತಿಲ್ಲ. ಆದ್ರೆ ಮಕ್ಳನ್ನ ಎತ್ಕೊಳ್ಳೋದಷ್ಟೇಯ ನಮ್ ಗುರಿ ಆಗಿರ್ಬಾರ್ದು ಚಂಪಾ. ಅದ್ರಲ್ಲೂ ನಿಮ್ಮನ್ನ ಬ್ಯಾಡ ಅಂತ ಹೇಳ್ದವನ್ ಜೊತೆ ಜೀವನ ಮಾಡ್ಬೇಕು ಅನ್ಕೊಳ್ಳೋದು, ಆಮೇಕೆ ನಿಮ್ ಕಣ್ಣೀರ್ಗೆ ಬೆಲೆ ಕೊಡದೇ ಇರೋಂತ ವ್ಯಕ್ತಿ ಜೊತೆ ಜೀವನ ಮಾಡ್ಬೇಕು ಅನ್ಕೊಂಡಿರೋದು ಎಲ್ಡು ವ್ಯರ್ಥನೇ ಅಲ್ವೇ? ನೀನೇ ಯೋಚನೆ ಮಾಡು ಚಂಪಾ. ಇದು ಮುಟ್ಟಾಳ್ತನ ಅಂತ ಅನ್ಸಕ್ಕಿಲ್ವೇ? ನೋಡು ಚಂಪಾ, ಹಿಂಗೆಲ್ಲ ಅಳಬೇಡ ನೀನು ಅಂತ ವಿದ್ಯಾ ಸಮಾಧಾನ ಮಾಡ್ಬೇಕಾದ್ರೆ, ವಿದ್ಯಕ್ಕ ನಾನ್ ಇನ್ಮ್ಯಾಕೆ ಅಳಕಿಲ್ಲ. ಇನ್ಮ್ಯಾಕೆ ನನಗೋಸ್ಕರ ಮಾತ್ರ ನಾನ್ ಜೀವನ ಮಾಡ್ತೀನಿ ಅಂತ ಹೇಳ್ತಾ ಚಂಪಾ ವಿದ್ಯೆನ ತಪ್ಕತಾಳೆ. ಆಮೇಕೆ 3 ಜನ ಸೇರ್ಕೊಂಡು ಅಡ್ಗೆ ಮಾಡ್ಬೇಕಾದ್ರೆ, ಅಕ್ಕ ಒತ್ತಾರೆ ಏನಾಯ್ತು ಗೊತ್ತೇ? ಸುಭಾಷ್ ಬಾವಂಗೆ ಎಮ್.ಎಲ್.ಎ ಮಗಳ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ಹೋದಾಗ ಭದ್ರಾ ಬಾವ ಆಚೆ ನಿಂತಿದ್ರೆ ಅವ್ರ ಹತ್ರ ಹೋಗಿ ನಾನ್ ಏನಂತ ಕೇಳ್ದೆ ಗೊತ್ತೇ ಅಂತ ಹೇಳ್ತಾ ಸರು ತಾನ್ ಕೇಳಿದ ಪ್ರಶ್ನೆನ ಇವ್ರ ಹತ್ರ ಹೇಳ್ತಾಳೆ. ಅದನ್ನ ಕೇಳಿ ಇಬ್ರಿಗೂ ಶಾಕ್ ಆಯ್ತದೆ. ಅದಕ್ಕೆ ಭದ್ರಾ ಬಾವ ಏನ್ ಹೇಳಿದ್ರು ಅಂತ ಚಂಪಾ ಕೇಳ್ತಾಳೆ. ನಾ ಕೇಳಕ್ ಪ್ರಶ್ನೆಗೆ ತುಂಬಾ ಹೊತ್ತು ಬಾವ ಉತ್ತರ ಕೊಡದೆ ಹಂಗೆ ನಿಂತಿದ್ರು. ನಾನು ಬಿಡ್ದೆ ಮತ್ತೆ ಮತ್ತೆ ನೀವು ಸುಭಾಷ್ ಬಾವನ್ ತರನೆಯ ಇನ್ನೊಂದ್ ಮದ್ವೆ ಆದಿರಾ ಅಂತ ಕೇಳ್ದೆ. ಅದಕ್ಕೆ ಅವರು ಕೋಪ ಮಾಡ್ಕೊಂಡು ಹಿಂಗೆ ಹೊಂಟೋಗ್ಬಿಟ್ರು. ಇದ್ರಲ್ಲೇ ಗೊತ್ತಾಗಕ್ಕಿಲ್ವೇ ಅವ್ರಿಗೆ ಅಕ್ಕನ್ಗೆ ಡೈವರ್ಸ್ ಕೊಟ್ಟು ಇನ್ನೊಂದ್ ಹುಡ್ಗಿ ಜೊತೆ ಮದ್ವೆ ಆಗೋ ಆಸೆ ಇದ್ದಿದ್ರೆ ಹೌದು ಸರು ನಾನ್ ಇನ್ನೊಂದ್ ಮದ್ವೆ ಆಯ್ತೀನಿ ಅಂತ ಹೇಳ್ತಿದ್ರು ತಾನೆ. ಆದ್ರೆ ಅವರು ಅದಕ್ಕೇನು ಉತ್ತರ ಕೊಡ್ಲಿಲ್ಲ. ಅದಕ್ಕೇನ್ ಅರ್ಥ? ಅಕ್ಕ ಬಾವ ಅವ್ರ ಮನ್ಸ್ನಾಗೆ ನಿನ್ನನ್ನ ಬಿಟ್ರೆ ಬೇರೆ ಯಾರನ್ನು ಹೆಂಡ್ತಿ ಅಂತ ಒಪ್ಕೊಳಕಿಲ್ಲ ಅಂತ ಅರ್ಥ. ಬಾವ ನಿನ್ ಮ್ಯಾಕೆ ಎಷ್ಟೇ ಕೋಪ ಮಾಡ್ಕೊಂಡಿದ್ರು ಅವ್ರು ನಿನ್ನನ್ನ ಮಾತ್ರ ವಿದ್ಯಕ್ಕ ಮನ್ಸ್ನಾಗ್ ಇಟ್ಕೊಂಡಿರೋದು ಇದು ನಿನ್ಗ ಅರ್ಥ ಆಯ್ತಿಲ್ವೇ ಅಂತ ಸರು ಕೇಳ್ಬೇಕಾದ್ರೆ ಇದಕ್ಕೆ ವಿದ್ಯಾ ಹಂಗೆ ನಗ್ತಿರ್ತಾಳೆ. ಆಗ ಚಂಪಾ ಮತ್ತೆ ಸರು ಇಬ್ರು ವಿದ್ಯೆನೆ ನೋಡ್ತಿರ್ತಾರೆ. ಯಾಕಕ್ಕ ಹಿಂಗ್ ನಗ್ತಿದಿ ಅಂತ ಸರು ಕೇಳ್ಬೇಕಾದ್ರೆ ಸರು ಅವ್ರ ಸೈಲೆಂಟ್ ಆಗಿದ್ರು ಅಂತಂದ್ರೆ ನಿನ್ಗ ಅದ್ರಲ್ಲೇ ಅರ್ಥ ಆಗ್ಲಿಲ್ವೇ ಅಂತ ವಿದ್ಯೆ ಕೇಳ್ಬೇಕಾದ್ರೆ ಕಾರಣನೇ ಏನಕ್ಕ ಅದು ಅಂತ ಸರು ಕೇಳ್ತಾಳೆ. ನೋಡೆ ಇದೇನ್ ಹೊಸ್ದೆ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಈ ಕೇಳಿದ ಪ್ರಶ್ನೆಗೆ ಅವರು ಸೈಲೆಂಟ್ ಆಗಿದ್ರು ಅಂತಂದ್ರೆ ಅವರು ಮೌನವಾಗಿ ಇದಕ್ಕೆ ಒಪ್ಪಿಗೆ ಕೊಟ್ಟವ್ರೆ ಅಂತ ಅರ್ಥ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಹಂಗಂದ್ರೆ ಏನಕ್ಕ ಅಂತ ಸರು ಕೇಳ್ತಾಳೆ. ಹಂಗಂದ್ರೆ ನಿಮ್ ಅಕ್ಕಂಗೆ ಡೈವರ್ಸ್ ಕೊಟ್ಟು ಖಂಡಿತ ನಾನ್ ಇನ್ನೊಂದ್ ಮದ್ವೆ ಆಯ್ತೀನಿ ಅಂತ ಅರ್ಥ. ಇದನ್ನ ಡೈರೆಕ್ಟ್ ಆಗಿ ಹೇಳಕ್ ಆಗ್ದೆ ಹಿಂಗೆ ಸೈಲೆಂಟ್ ಆಗಿ ಹೋಗೋರೆ ಕಣೆ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಅಷ್ಟೊತ್ಗೆ ಭದ್ರ ಜೋರಾಗಿ ಗೋಡೆನ ತಟ್ತಾನೆ. ಬಾವ ಏನಾಯ್ತು ಬಾವ ಅಂತ ಸರು ಕೇಳ್ಬೇಕಾದ್ರೆ ಏನು ಇಲ್ಲ ಸರು, ಒಂದು ಸೊಳ್ಳೆ ತುಂಬಾ ಹೊತ್ತಿಂದ ಶಾನೆ ಕಾಟ ಕೊಡ್ತಾ ಇತ್ತು. ಗುಯ್ ಗುಯ್ ಅಂತ ಬರೀ ಕಿವಿ ಹತ್ರನೇ ಗುಯ್ ಕೊಡ್ತಾ ಇತ್ತು. ಅದಕ್ಕೆ ಅದಕ್ಕೆ ಹೊಡಿಯಮ್ಮ ಅಂತ ಗೋಡೆಗೆ ಸೇರ್ಸಿ ಸರಿಯಾಗಿ ಬಡ್ದೆ. ಆದ್ರೂ ತಪ್ಪಿಸ್ಕೊಂಡ್ ಓಡೋಗ್ಬಿಡ್ತಲ್ಲ ಅಂತ ಭದ್ರ ಹೇಳ್ಬೇಕಾದ್ರೆ ವಿದ್ಯಾ ಕೋಪದಿಂದ ಭದ್ರನ್ನೇ ಗುರಾಯಿಸ್ತಿರ್ತಾಳೆ. ಚಂಪಾ ಮತ್ತೆ ಸರು ಮಾತ್ರ ನಗ್ತಿರ್ತಾರೆ. ಆಗ ಭದ್ರ ಬೇಕು ಅಂತಾನೆಯ ತನ್ ಮುಂದೆ ಸೊಳ್ಳೆ ಓಡಾಡ್ತದೆ ಅನ್ನೋ ರೀತಿ ಹೇ ಶು ಅನ್ನೋ ರೀತಿ ಸೊಳ್ಳೆನ ಓಡ್ಸಕ್ಕೆ ಅಂತ ನೋಡ್ತಿರ್ತಾನೆ. ಇದ್ರಿಂದ ವಿದ್ಯೆಗೆ ಇನ್ನು ಕೋಪ ಜಾಸ್ತಿ ಆಯ್ತಿರ್ತದೆ. ಇದನ್ನ ಹಿಂಗೆ ಬಿಟ್ವಿ ಅಂದ್ರೆ ಬಾಯಿಗ್ ಬಂದಂಗೆಲ್ಲ ಅಂದ್ರೆ ಚೆನ್ನಾಗಿ ಗುಯ್ 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 ಅಂತ ಗುಯ್ ಕೊಡ್ತಾನೆ ಇರ್ತದೆ. ಅದನ್ನ ಹಂಗೆ ತಕ್ಕಂದು ಗೋಡೆಗೆ ಹಾಕಿ ಒಸಗ್ದ ಅಂತ ಅಂದ್ರೆ ಛೆ ಮತ್ತೆ ತಪ್ಪಿಸ್ಕೊಬಿಡ್ತಲ್ಲ. ಓಯ್ ತಪ್ಪಿಸ್ಕೊಂಡ್ ಓಡೋಗಿದ್ಯಾ, ಇನ್ಮ್ಯಾಕ್ ಈ ಕಡೆಗ್ ಬಂದ್ರೆ ಅಷ್ಟೇಯ ನಿನ್ ಕತೆ. ಅಕಸ್ಮಾತ್ ಬಂದ್ರುನು ಬಂದ್ವಾ ಗೋಡೆ ಮೇಲೆ ಕುತ್ಕೊಂಡ್ವಾ ಓದ್ವಾ ಹಂಗೆ ಇರ್ಬೇಕು. ಅದನ್ ಬಿಟ್ಬಿಟ್ಟು ಏನಾರು ಗೋಯ್ ಗೋಯ್ ಅಂತ ಸೌಂಡ್ ಮಾಡ್ದೋ ನಿನ್ ಕತೆ ಅಷ್ಟೇನೆಯ ಅಂತ ಭದ್ರ ವಿದ್ಯೆನ ನೋಡ್ಕಂಡೆ ಹೇಳ್ತಿರ್ತಾನೆ. ಹುಷಾರ್ ಅಂತ ಭದ್ರ ಹೇಳ್ಬೇಕಾದ್ರೆ ಸರು ಮತ್ತೆ ಚಂಪಾ ಇಬ್ರು ಒಳಗಡೆನೆ ನಗ್ತಿರ್ತಾರೆ. ಏಯ್ ನಾನೀನು ಸೊಳ್ಳೆ ತರ ಕಾಣಿಸ್ತಿದ್ದಾನೆ ಅಂತ ವಿದ್ಯಾ ಸರುನ ಕೇಳ್ಬೇಕಾದ್ರೆ ಹಾ ಅದನ್ ಯಾಕೆ ನನ್ನ ಹತ್ರ ಕೇಳ್ತಿದ್ದಿ, ನಿನ್ ಗಂಡನ ಹತ್ರ ಕೇಳು ಅಂತ ಸರು ಹೇಳ್ತಾಳೆ. ಚಂಪಾ ಏನು ಚಪಾತಿ ಮಾಡಕ್ಕೆ ಇಟ್ ಕಲ್ಸ್ತಿದ್ಯಾ ಅಂತ ಭದ್ರ ಕೇಳ್ದಾಗ ಹೂ ಬಾವ ಅಂತ ಚಂಪಾ ಹೇಳ್ತಾಳೆ. ಮಿದ್ಯಕ್ಕೆ ಹೊಸಿ ಕಷ್ಟ ಆಯ್ತಿರ್ಬೇಕಲ್ವೇ ಅಂತ ಭದ್ರ ಕೇಳ್ದಾಗ ಇಲ್ಲ ಬಾವ ಮಾಮೂಲಿ ತರಾನೇ ಇಟ್ ಕಲಿಸ್ತಾವನಿ, ಮಿದ್ಯಕ್ಕೇನ್ ಕಷ್ಟ ಇಲ್ಲ ಅಂತ ಚಂಪಾ ಹೇಳ್ತಾಳೆ. ಏ ಚಂಪಾ ಇಟ್ಟನ್ನ ಮಿದಿಯೋದು ಹಂಗಲ್ಲ, ನಾ ತೋರ್ಸ್ಕೊಡ್ತೀನಿ ಕೊಡು ಅಂತ ಭದ್ರ ಹೇಳ್ದಾಗ ಇಲ್ಲ ಬಾವ ನಾನ್ ನೋಡ್ಕತೀನಿ ಬುಡಿ ಅಂತ ಚಂಪಾ ಹೇಳ್ತಾಳೆ. ಏ ನಿನ್ ಗೊತ್ತಾಗಕ್ಕಿಲ್ಲ ಬಾ ಚೆನ್ನಾಗಿ ಮಿದ್ದು ತೋರಿಸ್ತೀನಿ ಅಂತ ಹೇಳ್ತಾ ಭದ್ರ ಚಂಪನ್ನ ಮೇಲಕ್ಕೆ ಎಬ್ಬಿಸಿ ತಾನು ವಿದ್ಯಿನ್ ಪಕ್ಕ ಹೋಗಿ ಕುತ್ಕತಾನೆ. ಹಂಗೆಯ ಆ ಹಿಟ್ಟನ್ನ ತಕಂದು ತನ್ ಶಕ್ತಿ ಬಿಟ್ಟು ಜೋರಾಗಿ ಮಿದಿತಾ ಇರ್ತಾನೆ. ಹಿಂಗೇನೆಯ ಹಿಂಗೆ ಇದನ್ನ ಚೆನ್ನಾಗಿ ಮಿದಿಬೇಕು ಅಂತ ಹೇಳ್ತಾ
ಭದ್ರ ಆ ಚಪಾತಿ ಇಟ್ಟ ಮೇಲೆ ತನ್ನ ಕ್ವಾಪನೆಲ್ಲ ತೋರಿಸ್ತಾ ಇರ್ತಾನೆ. ಹಿಂಗೆ ಚೆನ್ನಾಗಿ ಗುದ್ದಿದಾಗ ಅದನ್ನ ಮಾತ್ ಕೇಳ್ತದೆ ಅಂತ ಭದ್ರ ಹೇಳ್ಬೇಕಾದ್ರೆ ವಿದ್ಯಾ ಮಕ ಊದಿಸ್ಕೊಂಡು ಭದ್ರನ್ನೇ ಗುರಾಯಿಸ್ತಿರ್ತಾಳೆ. ನಾವ್ ಎಷ್ಟು ಚೆನ್ನಾಗಿ ಇದನ್ನ ಮಿದಿತೀವೋ ಅಷ್ಟ್ರ ಮಟ್ಟಿಗೆ ಚಪಾತಿ ನಾವ್ ಹೇಳ್ದಂಗ್ ಕೇಳ್ತದೆ. ಅದೇ ಸಾಫ್ಟ್ ಆಗಿ ಬರ್ತದೆ ಅಂತ ಹೇಳಕ್ ಬಂದೆ. ಏನ್ ಸರು ನಾ ಹೇಳೋದ್ ಕರೆಕ್ಟ್ ಅಲ್ವೇ ಅಂತ ಭದ್ರ ಹೇಳ್ದಾಗ ಹೂ ಬಾವ ಚೆನ್ನಾಗ್ ಅರ್ಥ ಆಯ್ತು ಅಂತ ಸರು ಹೇಳ್ತಾಳೆ. ನೋಡ್ದಾ ಎಷ್ಟ್ ಚೆನ್ನಾಗ್ ಅದ ಬಂದದಿಟ್ಟು. ಹಾ ಗುದ್ದದ್ದು ಸಾಕೆ ಇನ್ನು ಬೇಕೆ ಅಂತ ಭದ್ರ ಹೇಳ್ದಾಗ ಸಾಕು ಬುಡಿ ಬಾವ ಅಂತ ಸರು ಹೇಳ್ತಿರ್ತಾಳೆ. ಆಗ ವಿದ್ಯಾ ಭದ್ರನ್ನೇ ನೋಡ್ಕೊಂಡು ಬುಸ್ ಬುಸ್ ಅಂತಿರ್ತಾಳೆ. ಚಪಾತಿ ಚೆನ್ನಾಗ್ ಬಂದ್ರೆ ಸಾಕು ಅರ್ಥ ಆಗದೆ ಅನ್ಸುತ್ತೆ ಅಂತ ಹೇಳ್ಕೊಂಡು ಭದ್ರ ಅಲ್ಲಿಂದ ಎದ್ದೋಯ್ತಾನೆ. ಅಕ್ಕ ಏನಕ್ಕ ನಿನ್ ಮಕ ಹಂಗೆ ಕೆಂಪಗಾಗ್ಬಿಟ್ಟದೆ ಅಂತ ಸರಿ ಹೇಳ್ಬೇಕಾದ್ರೆ ನಿನಗ್ ಹೊಡಿತೀನಿ ತಡಿ ಅಂತ ಹೇಳ್ತಾ ವಿದ್ಯಾ ಹೊಡಿಯಕ್ಕೆ ಕೋಲ್ನ ಎತ್ಕತಾಳೆ. ಅಯ್ಯೋ ಬಾವ ಈ ವಿದ್ಯಾಕ ಹೊಡಿತಾವಳೆ ನೋಡು ಅಂತ ಹೇಳ್ತಾ ಸರು ಆಚೆಗೆ ಓಡೈತಾಳೆ. ವಿದ್ಯಾಕ ನಾನೊಂದ್ ಮಾತು ಹೇಳನೆ ಅಂತ ಚಂಪಾ ಹೇಳ್ಬೇಕಾದ್ರೆ ಏನಾದ್ರು ಹೇಳು ಅಂತ ವಿದ್ಯಾ ಹೇಳ್ತಾಳೆ. ಅರ್ಥ ಮಾಡ್ಕೊಳೋ ಮತ್ತೆ ಯಾವಾಗ್ಲೂ ಖುಷಿಯಾಗಿರೋ ಗಂಡ ಹೆಂಡತಿಗಿಂತ ದಿನಾ ಈ ತರ ಜಗಳ ಮಾಡ್ಕೊಂಡು ಕಾಲ್ ಎಳ್ಕೊಂಡು ಕಿತ್ತಾಡ್ತಾರಲ್ಲ ಆ ಗಂಡ ಹೆಂಡತಿ ಮಧ್ಯೆ ತುಂಬಾ ಪಿರುತಿ ಇರ್ತದಂತೆ. ನಿಜವಾಗ್ಲು ನಿಮ್ಮಿಬ್ರುನು ಈ ರೀತಿ ನೋಡಕ್ಕೆ ಶಾನೆ ಖುಷಿ ಆಯ್ತದೆ ಅಂತ ಚಂಪಾ ಹೇಳ್ಬೇಕಾದ್ರೆ ಚಂಪಾ ನೀನ್ ಮೊದ್ಲು ಚಪಾತಿ ಮಾಡ್ ನಡಿ ಬಿಟ್ರೆ ಹಿಂಗೆ ಮಾತಾಡ್ತಿರ್ತೀರಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಸರಿ ವಿದ್ಯಕ್ಕ ಅಂತ ಹೇಳ್ತಾ ಚಂಪಾ ಚಪಾತಿ ಮಾಡಕ್ಕೆ ಅಂತ ಹೋಯ್ತಾಳೆ. ವಿದ್ಯಾ ಮಾತ್ರ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನನಗೆ ನಿಮ್ ಮುಂದೆ ಬರ್ತೀನಿ.